ಚಿಕ್ಕಬಳ್ಳಾಪುರದಲ್ಲಿ ಗಂಡ ಬೇಡ ಅಂತ ಪತ್ನಿ ಬೀದಿಗಿಳಿದು ಬಿಟ್ಟಿದ್ದಾಳೆ. ಏನಾಯ್ತು ಹಾಗಾದ್ರೆ ಇಬ್ಬರ ನಡುವೆ ಗಮನಿಸ್ತಾ ಹೋಗೋಣ. ನಡು ಬೀದಿಯಲ್ಲಿ ಬಟ್ಟೆ ಬಿಚ್ಚಿ ವಿಕೃತಿ ಮೆರೆದಿದ್ದಾರೆ ಹೆಂಡತಿ. ಚಿಕ್ಕಬಳ್ಳಾಪುರದಲ್ಲಿ ನನಗೆ ಗಂಡ ಬೇಡ ಅಂತ ಹೇಳಿ ಪತ್ನಿ ಬೀದಿಗಿಳಿದು ಬಿಟ್ಟಿದ್ದಾಳೆ. ನಡು ಬೀದಿಯಲ್ಲೇ ಬಟ್ಟೆಯನ್ನ ಬಿಚ್ಚಿ ವಿಕೃತಿಯನ್ನ ಮೆರೆದಿದ್ದಾಳೆ ಹೆಂಡತಿ. ಚಿಂತಾಮಣಿಯ ವೆಂಕಟರಾಯನ ಕೋಟೆಯಲ್ಲಿ ಬೀದಿ ರಂಪಾಟವೇ ಆಗೋಗಿದೆ. 2 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರಂತೆ ಇವರು. ಪ್ರೀತಿಸಿ ಮದುವೆಯಾಗಿ ಇಬ್ಬರ ನಡುವೆ ಜಗಳ ಶುರುವಾಗಿದೆ. ಒಂದೇ ಗ್ರಾಮದ ಮುನೀಂದ್ರ ಮತ್ತು ವರ್ಷ, ಇವರಿಬ್ಬರ ನಡುವೆ ಗಲಾಟೆಯಾಗಿರೋದು. ಗಂಡ ಹೆಂಡತಿಯವರು ಮುನೀಂದ್ರ ಮತ್ತು ವರ್ಷ. ಡ್ರೈವರ್ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ಮುನೀಂದ್ರ ಕುಟುಂಬ ಕಲಹಕ್ಕೆ ನಡುರಾತ್ರಿ ಗಂಡನ ಮರ್ಮಾಂಗಕ್ಕೆ ಪತ್ನಿ ಒದ್ದು ಬಿಟ್ಟಿದ್ದಾಳೆ. ಗಂಡನನ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಥಳೀಯರು ದಾಖಲು ಮಾಡ್ತಾರೆ. ಆಸ್ಪತ್ರೆಯ ಎದುರೇ ಪಾಲಿಡಾಲ್ ಸೇವಿಸಿ ಹೆಂಡತಿ ವರ್ಷ ಹೈಡ್ರಾಮಾನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾಳೆ. ಆಸ್ಪತ್ರೆ ಎದುರು ಈ ಹಿಂದೆ ಜಗಳ ಆದಾಗ ರಾಜಿ ಮಾಡಿದ್ರು, ಬಗೆಹರಿಸಿ ಕಳಿಸಿದ್ರು. ಗಂಡನಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಎಸ್ಕೇಪ್ ಆಗಿದ್ಲು ಈ ಪತ್ನಿ. ಪದೇ ಪದೇ ವಿಚ್ಛೇದನ ಕೇಳಿ ಹೆಂಡತಿಯೇ ಕಿರುಕುಳವನ್ನ ನೀಡಿದಾಳೆ. ತಾಳಿ, ಕಾಲುಂಗುರ, ಬಟ್ಟೆ ಬಿಚ್ಚಿ ಬಿಸಾಡಿ ರಂಪಾಟವನ್ನ ಮಾಡಿದಾಳೆ ಈ ಪತ್ನಿ.